ನೀವು ತುಳಸಿ ಪೂಜೆ ಕುರಿತಾಗಿ ಹೇಳ್ತಾ ಇದ್ರಿ ಗುರುಜಿ. ಇನ್ನು ಸಂಜೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮನೆಯಲ್ಲಿ ದೀಪ ಹಚ್ಚುತ್ತಾರೆ. ಸೊ ಆ ದೀಪ ಹಚ್ಚೋದಕ್ಕೂ ಕೂಡ ಒಂದಷ್ಟು ವಿಧಾನಗಳಿವೆ, ಅದರ ಕುರಿತಾಗಿ ಮಾಹಿತಿ ತಿಳಿಸ್ಕೊಡಿ. ಗೋಧೂಳಿ ಮುಹೂರ್ತ ಅಂತ ಹೇಳ್ತೀವಿ. ಹೇಗೆ ಬ್ರಾಹ್ಮಿ ಮುಹೂರ್ತ ಅಂತಂದರೆ ಬೆಳಗಿನ ಜಾವ ಸೂರ್ಯ ಹುಟ್ಟೋಕ್ಕಿಂತ ಮುಂಚಿತವಾಗಿ ಬ್ರಾಹ್ಮಿ ಮುಹೂರ್ತ ಅಂತ ಹೇಗೆ ಹೇಳ್ತೀವೋ ಹಾಗೆ ಸೂರ್ಯ ಅಸ್ತದ ನಂತರ ಗೋಧೂಳಿ ಮುಹೂರ್ತ ಅನ್ನುವಂಥದ್ದಲ್ಲಿ ಯಾವುದೇ ದೀಪದಲ್ಲಿ ಆರಾಧನೆ ಅನ್ನುವಂಥದ್ದು ಮಾಡ್ಬೋದು. ಅದರಲ್ಲೂ ವಿಶೇಷವಾಗಿ ತುಪ್ಪದ ದೀಪವನ್ನು ಹಚ್ಚಿ ಮನೆ ಒಳಗಡೆ ಮತ್ತು ಹೊರಗಡೆ ಎರಡು ಕಡೆಯೂ ಕೂಡ ದೀಪವನ್ನು ಹಚ್ಚಿದಾಗ ಮನೆ ಒಳಗಡೆ ಇರುವಂತಹ ನೆಗೆಟಿವ್ ಎನರ್ಜಿ ಅನ್ನೋದು ಏನಿರುತ್ತೋ ಅದು ಹೊರಗಡೆ ಹೋಗುತ್ತೆ. ಹೊರಗಡೆಯಿಂದ ಮನೆ ಒಳಗಡೆಗೆ ಬರುವಂತಹ ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೀವಿ. ಅಂತಂದರೆ ಸೂರ್ಯ ಅಸ್ತದ ನಂತರ ಆಗು ಹೋಗುಗಳ ಅಂತರ ನೆಗೆಟಿವ್ ಎನರ್ಜಿ ಏನು ಪಾಸ್ ಆಗುತ್ತೋ ಅದನ್ನು ಮನೆ ಬಾಗಿಲಲ್ಲೇ ವಾಸ್ಕಾಲಿನಲ್ಲೇ ತಡೆದೇ ಇಡುವಂತಹ ಶಕ್ತಿ ಅನ್ನುವಂಥದ್ದು ಈ ಜ್ಯೋತಿಗೆ ಅನ್ನುವಂಥದ್ದು ಕಂಡುಬರುತ್ತದೆ. ಗೋಧೂಳಿ ಮುಹೂರ್ತದಲ್ಲಿ ನೀವೇನೇನು ಸಂಕಲ್ಪ ಅನ್ನುವಂಥದ್ದು ಮಾಡ್ಕೊಳ್ತೀರೋ ಆ ದಿನದ ಪ್ರತಿದಿನ ಆಗಿರುವಂತಹ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಮನೆ ಒಳಗಡೆಗೆ ಆಗಲಿ ಮನಸ್ಸಿನ ಒಳಗಡೆಗೆ ಆಗಲಿ ಬರ್ದಿರ ತಡೆಗಟ್ಟುವಂತಹ ಶಕ್ತಿ ಅನ್ನುವಂಥದ್ದು ಈ ಜ್ಯೋತಿಗೆ ಅನ್ನುವಂಥದ್ದು ಕಂಡುಬರುತ್ತದೆ. ಓಕೆ ಗುರುಜಿ, ಇನ್ನು ಬಹುಮುಖ್ಯವಾಗಿ ನಾವು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದರೂ ಕೂಡ, ನಾವೆಷ್ಟೇ ಚೆನ್ನಾಗಿದ್ರೂ ಕೂಡ ಮನೆಯಲ್ಲಿ ಶಾಂತಿ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಅಂತಲೇ ಹೇಳಬಹುದು. ಸೊ ಲಕ್ಷ ಕೋಟಿ ಇದ್ದರೂ ಕೂಡ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತಂದರೆ ಅದು ವ್ಯರ್ಥನೇ ನನ್ನ ಪ್ರಕಾರ. ಸೊ ಮನೆಯಲ್ಲಿ ಶಾಂತಿ ನೆಲೆಸೋದಕ್ಕೆ ಏನು ಮಾಡಬೇಕು? ವಿಶೇಷವಾಗಿ ಎಲ್ಲರಿಗೂ ಕೂಡ ತನ್ನನ್ನು ತಾನು ಗುರುತಿಸಿಕೊಳ್ಳುವುದರ ತವಕ ಅಂತಂದರೆ ಯಾರಲ್ಲೂ ಕೂಡ ಎಲ್ಲರ ಮುಂದೆನೂ ಕೂಡ ನಾನು ಮಾತ್ರನೇ ಚೆನ್ನಾಗಿರಬೇಕು, ನಾನು ಎಲ್ಲರ ಮುಂದೆನೂ ಕೂಡ ನನಗೆ ಗೌರವ ಕೊಡಬೇಕು ಅನ್ನುವಂಥದ್ದು ಅಂದ್ಕೊಳ್ತೀವೋ ಅದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು. ಹೇಗೆ ನಾವು ಸಕ್ಸಸ್ ಆಗಬೇಕು ಜೀವನದಲ್ಲಿ ಅಂದರೆ ನಾನು ಹೇಗೆ ಜೀವನದಲ್ಲಿ ನಾನು ಚೆನ್ನಾಗಿರಬೇಕು, ಅಕ್ಕಪಕ್ಕದ ಜನಗಳ ಮುಂದೆ ನಾನು ಚೆನ್ನಾಗಿರಬೇಕು, ಬೇರೆಯವ್ರ ಮುಂದೆಗಡೆ ನನ್ನನ್ನು ನಾನು ಗುರುತಿಸ್ಕೊಳ್ಬೇಕು ಅಂತ ಹೇಗೆ ಅನ್ಕೋತೀವೋ, ನಮ್ಮ ದೇಹನ ಹೇಗೆ ಕಾಪಾಡ್ಕೋಬೇಕು ಅಂತ ಅಂದ್ಕೊಳ್ತೀವೋ ಹಾಗೆ ಇತರರಲ್ಲೂ ಕೂಡ ನಾವು ಆ ದೃಷ್ಟಿಕೋನದಿಂದ ನೋಡಿದಾಗ ಎಲ್ಲರಲ್ಲೂ ಕೂಡ ಸ್ವಾಭಾವಿಕವಾಗಿ ನೆಮ್ಮದಿಯ ಜೀವನವನ್ನು ಬಾಳುವಂತಹ ಸುಖ ಸೌಕರ್ಯಗಳು ಸೌಲಭ್ಯಗಳು ಭಗವಂತ ಖಂಡಿತವಾಗಲೂ ನಮಗೆ ಈಡೇರಿಸಿಕೊಡ್ತಾನೆ. ನಮ್ಮ ಜ್ಞಾನ ವೃದ್ಧಿಗಾಗಿ, ನಮ್ಮ ಇಷ್ಟ ಕಾರ್ಯಗಳ ಸಿದ್ಧಿಗಾಗಿ ಭಗವಂತನ ಆರಾಧನೆ ಮತ್ತು ದಿನನಿತ್ಯದ ಕೈಂಕಾರ್ಯಗಳು ಅನ್ನುವಂಥದ್ದು ಏನಿರುತ್ತದೆ ಅಂತಂದರೆ ಸ್ವಭಾವಿಲಂಬಿ ಇತರರಿಗೋಸ್ಕರ ನಾವು ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅದರಲ್ಲಿರುವಂತಹ ಸುಖ ಸಂತೋಷ ನೆಮ್ಮದಿ ಶಾಂತಿ ಎಲ್ಲ ವಿಷಯಗಳಲ್ಲೂ ಕೂಡ ವೃದ್ಧಿ ಅನ್ನುವಂಥದ್ದು ಕಂಡುಬರುತ್ತದೆ. ವಿಶೇಷವಾಗಿ ಹಣಕಾಸಿನಲ್ಲೂ ಕೂಡ ಈ ಸುಖ ಸಂತೋಷದಿಂದ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಂಡುಬರುತ್ತದೆ. ಓಕೆ ಗುರುಜಿ, ಇನ್ನು ಬಹುಮುಖ್ಯವಾಗಿ ಜಾತಕದಲ್ಲಿ ದೋಷ ಇರೋರು ಈ ವರ್ಷ ದೋಷದ ಪರಿಹಾರಕ್ಕಾಗಿ ಏನೆಲ್ಲ ಮಾಡಬೇಕು ಅಂತ? ಜಾತಕ ದೋಷ ಅಂತಂದರೆ ಈ ವರ್ಷ ಭವಿಷ್ಯದಲ್ಲಿ ಹೇಳಬೇಕು ಅಂತಂದಾಗ ವರ್ಷ ಭವಿಷ್ಯದಲ್ಲಿ ಆಗಿರುವಂತಹ ಕೆಲವು ಗ್ರಹಗಳಿಗೆ ಕೆಲವು ರಾಶಿ ನಕ್ಷತ್ರಗಳಿಗೆ ಆಗಿರುವಂತಹ ನಷ್ಟಪ್ರಾಪ್ತಿ ಅನ್ನುವಂಥದ್ದಕ್ಕೆ ಅವರಿಗೆ ವಿಶೇಷವಾಗಿ ರಾಶಿ ಹರಳು ಅಂತಂದರೆ ರಾಶಿ ಕಲ್ಲು ಮತ್ತು ನವರತ್ನ ಧರಿಸಬೇಕಾಗಿರುವಂಥವರು ವಿಶೇಷವಾಗಿ ಆ ರಾಶಿ ನಕ್ಷತ್ರಕ್ಕೆ ರಾಶಿ ಕಲ್ಲನ್ನು ಆಧರಿಸಬೇಕಾಗಿರುವಂಥವರು ಅದನ್ನು ಯಾವ ರೀತಿ ಉಪಯೋಗಿಸಬೇಕು, ಹೇಗೆ ಮಾಡಬೇಕು ಅನ್ನುವಂಥದ್ದು, ಹೇಗೆ ಧರಿಸಬೇಕು ಮತ್ತು ಹೇಗೆ ಉಪಯೋಗಿಸಬೇಕು, ಹೇಗೆ ಅನುಸರಿಸಬೇಕು ಅನ್ನುವಂಥದ್ದು ಪಾಲನೆ ಮಾಡಿದಾಗ ಅವರಿಗೆ ಇರುವಂತಹ ಕಷ್ಟ ಕಾರ್ಪಣ್ಯಗಳನ್ನ ಕಡಿಮೆ ಮಾಡ್ಕೋಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53,
ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.